ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಮನೆ ಮಗಸ್ಕಿ ಚಾನಲ್ಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಡಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತಿನ ಬಗ್ಗೆ ಏನಂದರೆ ಬೆಳಗ್ಗೆ ಬೇಗ ಹೇಗೆ ಎದ್ದೋಳೋದು ಅನ್ನೋದ್ರ ಬಗ್ಗೆ. ಏನಂದರೆ ತುಂಬ ಜನಕ್ಕೆ ಬೆಳಗ್ಗೆ ಎದ್ದೋಳ್ಬೇಕು ಅಂದ್ಕೊತಾರೆ, ಆಗೋದಿಲ್ಲ. ಯಾಕೆಂದರೆ ತುಂಬ ಜನಕ್ಕೆ ಇನ್ನೇನು ಆಫೀಸ್ಗೆ ಬೇಗ ಎದ್ದೋಗ್ಬೇಕು, ಇಲ್ಲ ಜಿಮ್ಮು ಮಾಡಬೇಕು, ಜಿಮ್ಮಿಗೆ ಬೇಗ ಎದ್ದೋಗ್ಬೇಕು, ಸಪೋಸ್ ವ್ಯಾಯಾಮ ಮಾಡಬೇಕು, ಬೆಳಗ್ಗೆನೇ ಬೇಗ ಎದ್ದೋಳ್ಬೇಕಪ್ಪ ನಾವು ಅಂತ ತುಂಬ ಜನ ಅಂದ್ಕೊತಾರೆ. ಆದ್ರೂ ಸಹ ಬೆಳಗ್ಗೆ ಬೇಗ ಎದ್ದೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ? ಬಟ್ ಒಂದು ಏನು ಮಾಡ್ಬೇಕಂದ್ರೆ ನಮ್ಗೆ ಅದ್ರಲ್ಲಿ ಮೈನ್ ಕಾರಣ ಅಂತಂದರೆ ನಮ್ಮ ಬ್ರೈನ್ನ ಯಾರು ಮೋಸ ಮಾಡೋಕ್ಕಾಗಲ್ಲ. ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು. ನಮ್ಮ ಬ್ರೈನ್ಗೆ ನಾವು ಏನಾರ ಒಂದು ಮನಸ್ಸಲ್ಲಿ ಒಂದು ಏನಂತಾರೆ, ಇವಾಗ ಇಷ್ಟೊತ್ತಿಗೆ ಎದ್ದೊಳ್ಬೇಕು, 4 ಗಂಟೆಗೆ ಎದ್ದೊಳ್ಬೇಕು, 5 ಗಂಟೆಗೆ ಎದ್ದೊಳ್ಬೇಕು ಅಂತ ಏನಾರ ಒಂದು ಡಿಸಿಷನ್ ತೊಗೊಂಡು ಮೈಂಡ್ಗೆ ಒಂದು ಸೀರಿಯಸ್ ಆಗಿ ಇದು ಮಾಡ್ತಂದರೆ ಮೈಂಡ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಫಸ್ಟ್ ಪಾಯಿಂಟು ಇದೇ ಥರನೇ ನೀವು ಕೆಲವು ಜನಗಳನ್ನ ನೋಡಿದರೆ, ಏನಪ್ಪ ಇವರು 11 ಗಂಟೆ 12 ಗಂಟೆ ಹಿಂಗೆ ಲೇಟಾಗಿ ಮಲಗ್ತಾರೆ, ಬಟ್ ಬೇಗ 4 ಗಂಟೆ 5 ಗಂಟೆಗೆ ಹೆಂಗೆ ಎದ್ದೊಳ್ತಾರೆ ಇವರು ಅಂತಂದ್ಬಿಟ್ಟು ಒಂದು ಆಶ್ಚರ್ಯ ನಿಮ್ಗೆ ಉಂಟಾಗ್ಬೋದು. ಏನಪ್ಪ ಅಂತಂದರೆ ಆವಾಗಲೇ ನಿಮ್ಗೆ ಹೇಳ್ದಾಗೆ ಒಂದು ಬ್ರೈನ್ಗೆ ನಾವು ಫಸ್ಟೇ ಹೇಳಿರಬೇಕು, ಸಪೋರ್ಟ್ ಅಂದರೆ ಫಸ್ಟ್ ಆವಾಗಲೇ ಹೇಳಿದ್ನಲ್ಲ, ಬ್ರೈನ್ಗೆ ನಾವು ಸೀರಿಯಸ್ ಆಗಿ ಹೇಳಬೇಕು. ನಾನು 4 ಗಂಟೆಗೆ ಎದ್ದೊಳ್ಬೇಕು, 5 ಗಂಟೆಗೆ ಎದ್ದೊಳ್ಬೇಕು ಅಂತ ಸೀರಿಯಸ್ನೆಸ್ ನಾವು ಮಾಡ್ಕೊಂಡು ಹೇಳಿದ್ರೆ ಆ ಬ್ರೈನು ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲೇ ಬಟ್ ನಿಮಗೆ ಬೆಳಗ್ಗೆ ಬೇಗ ಎದ್ದೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಮೈನ್ ಪಾಯಿಂಟ್ಸ್ ಅಂದರೆ ಯೂಸ್ಫುಲ್ ಆಗುವಂಥ ಮೈನ್ ಪಾಯಿಂಟ್ಸ್ನ ನನಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಸಹಾಯ ಆಗ್ಬೋದು, ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಒಂದೊಂದೇ ಪಾಯಿಂಟ್ಗಳು ಹಂಗೆ ಮಾಡ್ತಾ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬನ್ನಿ. ಲೆಟ್ಸ್ ಸ್ಟಾರ್ಟ್. ಒಳ್ಳೆ ಪಾಯಿಂಟ್ ಏನಂದರೆ ಓವರ್ ಈಟಿಂಗ್, ಅಂದರೆ ತುಂಬ ಅತಿ ಹೆಚ್ಚಾಗಿ ಊಟ ಮಾಡೋದು. ಹಂಗನ್ಬಿಟ್ಟು ಊಟನೇ ಮಾಡಬೇಡಿ ಅಂತೆಲ್ಲ, ನಾನು ಊಟ ಮಾಡಿದ್ರು ನೈಟ್ ಟೈಮಲ್ಲಿ ಮಾತ್ರ ಊಟನ ನಮ್ಗೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಮಾತ್ರನೇ ತಿನ್ನಬೇಕು. ಯಾಕಂದ್ರೆ ಬೆಳಗ್ಗೆ ತಿನ್ನಿ ಜಾಸ್ತಿ ಆದರೆ ಡಬಲ್ ತಿನ್ನಿ. ಯಾಕಂದರೆ ಬೆಳಗ್ಗೆ ನಾವು ಕೆಲಸ ಮಾಡ್ತೀವಿ, ಓಡಾಡ್ತಾ ಇರ್ತೀವಿ, ಡೈಜೆಷನ್ ಆಗುತ್ತೆ ನಮಗೆ. ಏನೇ ಆದ್ರೂ ನಾವು ಎಲ್ಲ ಡೈಜೆಷನ್ ಮಾಡ್ಕೊಬೋದು ಓಡಾಡ್ತಾ ಇರ್ತೀವಲ್ಲ. ಬಟ್ ನೈಟ್ ನಾವು ಜಾಸ್ತಿ ಓವರ್ ಈಟಿಂಗ್ ಮಾಡಿದ್ರೆ ಅಂದರೆ ಫುಡ್ಡನ್ನು ತಿಂದ್ರೆ ನಮಗೆ ತುಂಬ ನಿದ್ದೆ ಬರುತ್ತೆ. ಅದರಿಂದ ಆದಷ್ಟು ಎಷ್ಟು ಬೇಕು ಮಿತಿಯಿಂದ ನಾವು ತಿಂದರೆ ಸರಿಯಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಂದರೆ ಸ್ವಿಚ್ ಆಫ್ ಯುವರ್ ಗ್ಯಾಜೆಟ್. ಅಂದರೆ ನಿಮ್ಮ ಫೋನ್ಗಳನ್ನ ಅಂದರೆ ನಿದ್ದೆ ಮಾಡೋ ಸಮಯದಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ಟು, ಅಂದರೆ ಈ ಒಂದು ರೀಲ್ಸ್ ನೋಡ್ತಾ ಇರೋ ಸ್ಕ್ರೋಲ್ ಮಾಡ್ತಾರೆ, ನೋಡ್ತೀವಿ. ನಾವು ನೋಡಲ್ಲ ಅಂತಾರೆ, ಎಲ್ಲರೂ ನೋಡ್ತಾರೆ. ಬಟ್ ಒಂದು ಇತಿಮಿತಿ ಅಂತಕ್ಕಂಥದ್ದು ಇದ್ಕೊಂಡು ನಾವು ನೋಡಬೇಕಾಗತ್ತೆ. ರೀಲ್ಸ್ನ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾ ಇರೋದು, ಮೆಸೇಜ್ಗಳನ್ನ ಮಾಡ್ತಾ ಇರೋದು 12-1 ಗಂಟೆ ಆದ್ರೂ ಮಾಡ್ತಾ ಇದ್ದಾಗ ಅವಾಗ ಏನಾಗುತ್ತೆ, ನಾವು ಲೇಟಾಗಿ ಮಲಗ್ತೀರಿ. ಅವಾಗ ಲೇಟಾಗಿ ಮಲಗೋದ್ರಿಂದ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀವಿ. ಇದೇ ಕಾರಣ. ಇದು ನಿಮ್ಮ ಗ್ಯಾಜೆಟ್ಗಳೆಲ್ಲನೂ ಸ್ವಿಚ್ ಆಫ್, ಅಂದರೆ ಅಟ್ಲೀಸ್ಟ್ ಅದನ್ನು ನೋಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಬೇಗ ಮಲಗು. ಅಂದರೆ ಒಂದು 11-12 ಗಂಟೆವರೆಗೂ ಎದ್ದಿರೋ ಬದಲು ನೈಟ್ ಅಂದರೆ ಬೇಗ ಮಲಗೋದು. ಒಂದು 9 o'clock, ಸಪೋಸ್ 10 o'clock ಮಿನಿಮಮ್ ಬೇಗ ಮಲಗೋದು. ಸಪೋಸ್ ನಿದ್ದೆ ಬರ್ತಾಯಿಲ್ಲ, ಬೇಗ ಮಲಗಿದ್ರೇನು ಅನ್ನೋ ಒಂದು ಕ್ವಶನ್ ಇರ್ಬೋದು. ಆ ಕ್ವಶನ್ಗೆ ಆನ್ಸರ್ ಏನಂತಂದರೆ, ಹಾಲು ಕುಡಿಯೋದು, ಸಪೋಸ್ ಬುಕ್ಕು ಅಂದರೆ ಓದೋದು, ಇಂಥವೇನ ಎಕ್ಸೆಟ್ರಾ ಇಂಥವೆಲ್ಲ ಮಾಡಿದ್ರೆ ನಮಗೆ ಆ ಬ್ರೈನ್ ಏನಾಗುತ್ತೆ, ನಾವು ಸ್ವಲ್ಪ ಸ್ಟ್ರೆಸ್ ಕೊಡ್ತೀವಿ. ಅಂದರೆ ಆ ಒಂದು ಓದೋದ್ರಿಂದ ಅವಾಗ ಏನಾಗುತ್ತೆ, ಆ ಸ್ಟ್ರೆಸ್ ಫೀಲ್ ಆದಾಗ ಆಟೋಮೆಟಿಕ್ಕಾಗಿ ನಮಗೆ ನಿದ್ದೆ ಅನ್ನೋದು ಬರುತ್ತೆ. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಹಾಲು ಕುಡಿದಾಗೂ ನಮಗೆ ಹಾಲಿಂದ ತುಂಬ ಬೆನಿಫಿಟ್ ಇದೆ, ಅದರಿಂದ ನಮಗೆ ನಿದ್ದೆನೂ ಬರುತ್ತೆ ನೈಟ್ ಕುಡಿದು ಮಲ್ಕೊಂಡ್ರೆ. ಅದೇ ರೀತಿ ನೆಕ್ಸ್ಟ್ ಕೀಪ್ ದ ಅಲಾರಮ್. ಅಂದರೆ ಅಲಾರಮ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಬಟ್ ಏನಂದರೆ ಅಲಾರಮ್ನ ಎಲ್ಲರಿಗೂ ಏನು ಗೊತ್ತಿರೋದನ್ನೇ ಹೇಳ್ತಾ ಇದ್ದೀರಿ ಅನ್ಕೊಬೋದು. ಬಟ್ ಅಲಾರಮ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳೋದ್ರಿಂದ ನೀವು ಜಸ್ಟ್ ಅದನ್ನೇನು ಮಾಡ್ತೀರಿ, ಅಲಾರಮ್ ನೋಡಿದ ತಕ್ಷಣ ಇಟ್ಕೊಂಡಿರ್ತೀರಿ. ಎಲ್ಲರೂ ಎದ್ದೇಳ್ಬೇಕಪ್ಪ ಮಾಡಬೇಕಪ್ಪ ಅಂತಂದ್ಬಿಟ್ಟು ಅಲಾರಮ್ನ ಏನು ಮಾಡ್ತೀರಾ, ಅಂತ ಅದನ್ನು ಸಡನ್ನಾಗಿ ಆಫ್ ಮಾಡಿಬಿಟ್ಟು ರಿಟರ್ನ್ ಮಲಗಿಬಿಡ್ತೀರಾ. ಬಟ್ ಅಂದರೆ ಅವೇ ಅಂದರೆ ಸ್ವಲ್ಪ ದೂರದಲ್ಲಿ ಅಲಾರಮ್ನ ಇಟ್ಟು, ಅಂದರೆ ಒಂದು 2 feet or 3 feet ಅಲಾರಮ್ನ ದೂರದಲ್ಲಿ ಇಟ್ಬಿಟ್ಟು ನಾವು ಮಲಗಿದ್ರೆ, ಯಾಕಂದರೆ ಸಡನ್ ನಮ್ಗೆ ಆಫ್ ಮಾಡೋಕ್ಕಾಗಲ್ಲ. ಆಫ್ ಮಾಡಬೇಕಂದ್ರೆ ನಾವು ಎದ್ದು ಹೋಗಲೇಬೇಕಾಗುತ್ತೆ. ಅಲ್ಲಿಗೆ ನಾವು ಅಲಾರಮ್ ಎಲ್ಲಿ ಇಟ್ಟಿರ್ತೀರೋ ಅಲ್ಲಿಗೆ ಎದ್ದು ಹೋಗ್ಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಎದ್ದೊಳ್ದಾಗ ಒಂದು ಅಟ್ಲೀಸ್ಟ್ ಒಂದು ಮುಖ ತೊಳ್ಕೊಳೋದು, ಅಂದರೆ ಕೋಲ್ಡ್ ವಾಟ್ರಲ್ಲಿ ಈ ಥರದ್ದೆಲ್ಲ ಮಾಡಿಬಿಟ್ರೆ ನಮಗೆ ಆ ಒಂದರಿಂದನೂ ನಾವು ಸಹ ಬೇಗ ಎದ್ದೊಳ್ಬೋದು ಅಲಾರಮ್ನ ಇಟ್ಕೊಂಡ್ರೆ. ಬಟ್ ಅಲಾರಮ್ಮಿಂದ ಎಲ್ಲರೂ ಇಟ್ಕೊತಾರೆ, ಅದು ನಾನು ಹೇಳ್ದಂಗೆ ಎಲ್ಲರೂ ಇಟ್ಕೊತಾರೆ ಅನ್ನಲ್ಲ. ಬಟ್ ಅದನ್ನೇನು ಸಡನ್ನಾಗಿ ಪಕ್ಕದಲ್ಲಿ ಇಟ್ಕೊಂಡ್ರೆ ಆಫ್ ಮಾಡಿಬಿಡ್ತಾರೆ. ಬಟ್ ಆ ತಪ್ಪು ಮಾಡ್ತೀರಾ, ಒಂದು 2 feet ದೂರದಲ್ಲಿ ಇಟ್ಟಿದ್ರೆ ನಮಗೆ ಇದು ಬೆನಿಫಿಟ್ ಆಗುತ್ತೆ. ಇದು ಪಾಯಿಂಟ್ ಆಯಿತು, 4th ಪಾಯಿಂಟು. ನೆಕ್ಸ್ಟ್ 5th ಪಾಯಿಂಟ್ ಏನಂದರೆ ಥಿಂಕ್ ಅಬೌಟ್ ವಾಟ್ ಟು ಡೂ ಆಫ್ಟರ್ ವೇಕಪ್. ಅಂದರೆ ನೀವು ಏನೇ ಒಂದು ನಿದ್ದೆ, ನೀವು ಅಲಾರಮ್ ಇಟ್ಕೊಬೋದು, ಏನೇ ಮಾಡ್ಬೋದು. ನೀವು ಒಂದು ಕೆಲಸ ಮಾಡಬೇಕು ಬೆಳಗ್ಗೆ ನಾನು ಬೇಗ ಎದ್ದು ಅಂತ ಮಾತ್ರ ನೀವು ಥಿಂಕ್ ಮಾಡಿದ್ರೆ ಮಾತ್ರನೇ ಬೇಗ ಎದ್ದೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೇಗ ಎದ್ದೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಮೈಂಡಲ್ಲಿ ಒಂದು ಕೆಲಸನ ಇಟ್ಕೊಬೇಕು. ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡಬೇಕು ಅಂತ ನೀವು ಯಾವಾಗ ಮೈಂಡಲ್ಲಿ ನೀವು ಇಟ್ಕೊತೀರೋ ಆವಾಗ ನೀವು
ಬೇಗ ಎದ್ದೇಳ್ಬೋದು. ಅದಕ್ಕೇನೇನೆ ಒಂದು ವರ್ಕ್ನ ನೀವು ವರ್ಕ್ ಇನ್ ಕೀಪ್ ಇಟ್ ಮೈಂಡ್, ಅಂದರೆ ನೀವು ಒಂದನ್ನು ಮೈಂಡಲ್ಲಿ ವರ್ಕ್ ಯಾವುದನ್ನ ಒಂದು ಇಟ್ಕೊಂಡಿರಿ, ರಾತ್ರಿ ಮಲಗೋಕೆ ಮುಂಚೆ ಬೆಳಗ್ಗೆ ಎದ್ದೇಳ್ಬೇಕಂತಂದ್ರೆ ಅಂದ್ಬಿಟ್ಟು ಈ ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಫಾಲೋ ಸಮ್ ಟೆಕ್ನಿಕ್ಸ್ ಅಂತಂದರೆ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ ಇವಾಗ ನಾವು ಮಲಗಿರ್ತೀರ, ಬೆಳಗ್ಗೆ ಎದ್ದೊಳಿದ ತಕ್ಷಣ ನಾವೇನು ಮಾಡ್ಬೇಕಂದ್ರೆ ಅಲಾರಾಮ್ ಹೊಡಿದ ತಕ್ಷಣ ಇವೆಲ್ಲ ಆಯಿತು, ಇವೆಲ್ಲ ಆಗಿದ್ದಾದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಒಂದು ಸಡನ್ನಾಗಿ ಎದ್ದ ತಕ್ಷಣ ನಾವು ಫಸ್ಟ್ ಪಾಯಿಂಟ್ ಏನಂದರೆ ಬೆಡ್ಶೀಟ್ನ ಮಡ್ಚು, ಅಂದರೆ ಫೋಲ್ಡ್ ಮಾಡಿ ಇಟ್ಬಿಡೋದು. ಆವಾಗ ಫೋಲ್ಡ್ ಮಾಡಿ ಇಟ್ಟು ನೀವು ವಾಶ್ ಮಾಡ್ಕೊಂಡು ಬರ್ತೀರಲ್ಲ, ವಾಶ್ ಮಾಡ್ಕೊಂಬಂದ್ಬಿಟ್ರೆ ಫೇಸ್ ವಾಶ್ನ ಅದ್ರ ಕಡೆ ಬಂದಿದ ತಕ್ಷಣ ನಿಮ್ಗೆ ಮಲಗಬೇಕು ಅಂತ ರಿಟರ್ನ್ ಮಲಗಬೇಕು ಅಂತ ಯಾರನ್ನ ಇರ್ತಾರಲ್ಲ, ಅಯ್ಯೋ ಬಿಡಪ್ಪ ಮಲಗೋಣ ಅಂತ ಅಂದ್ಬಿಟ್ಟು ಅನ್ಸುತ್ತೆ ನೋಡಿ. ಅವಾಗ ಏನಾಗುತ್ತೆ, ಆ ಬೆಡ್ಶೀಟ್ನ ನಾವು ಸಡನ್ನಾಗಿ ಮಡ್ಚಿಟ್ಬಿಟ್ರೆ ನಮಗೆ ನೀಟಾಗಿರುತ್ತಲ್ಲ ಬೆಡ್ ಎಲ್ಲನೂ, ಆವಾಗ ನಮ್ಗೆ ಮಲಗಬೇಕು ಅಂತ ಸಹ ಬರಲ್ಲ. ಮತ್ತು ಅದಾದಮೇಲೆ ನಾವು ಹೋಗ್ಬಿಟ್ಟು ಒಂದು ಫೇಸ್ ವಾಶ್ ಮಾಡಿಕೊಂಡು ಒಂದು ಕಾಫಿನೋ ಇಂಥದ್ದು ಏನೇನು ಹ್ಯಾಬಿಟ್ಸ್ ಇರುತ್ತಲ್ಲ, ಈ ಥರದ್ದು ಏನಾನ ಒಂದು ಕುಡಿದ್ರೆ ನಮ್ಗೆ ಮೈಂಡ್ ಫ್ರೆಶ್ ಆಗುತ್ತೆ. ಈ ಥರ ಎಲ್ಲ ಟೆಕ್ನಿಕ್ಸ್ ಎಕ್ಸೆಟ್ರಾ ನೀವು ಯೂಸ್ ಮಾಡಿಕೊಂಡ್ರೆ ಇದರಿಂದನೂ ಸಹ ಬೇಗ ಅರಳಿ ಎದ್ದೊಳ್ಬೋದು. ನೆಕ್ಸ್ಟ್ ಗುಡ್ ಫುಡ್, ಅಂದರೆ ಗುಡ್ ಬ್ರೇಕ್ಫಾಸ್ಟ್ನ ನೀವು ತಿನ್ನಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದಾಗ ಏನಂತಂದರೆ 7th ಪಾಯಿಂಟು, ಒಳ್ಳೆ ಬ್ರೇಕ್ಫಾಸ್ಟ್. ಅಂದರೆ ನೈಟಲ್ಲ ನಾವು ಅಂದರೆ ಮಲಗಿ ಎದ್ದೊಳ್ಳೋದು ಬೆಳಗ್ಗೆ ಅಂತಂತೆಲ್ಲ ಬರಪಟ್ಟು ನಾವು ಬೆಳಗ್ಗೆ ಏನು ತಿಂದಿರ್ತೀವೋ ಅದು ಇಡೀ ನಮ್ಮ ಒಂದು ಡೇ ಪೂರ್ತಿ ನಮ್ಗೆ ಎನರ್ಜಿ ಬೇಕು. ಅಂದರೆ ಮಾರ್ನಿಂಗ್ ಎಲ್ಲ ಯಾರು ಬೇಗ ಎದ್ದೊಳ್ತಾರೋ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು. ಯಾಕಂತಂದರೆ ಅದ್ರಲ್ಲಿ ನಮ್ಗೆ ಬೇಕಾಗಿರೋದು ಪ್ರೋಟೀನು, ಎನರ್ಜಿ ಎಲ್ಲನೂ ನಾವು ಮಾರ್ನಿಂಗ್ ಏನು ನಾವು ತಿಂತೀವೋ ಪ್ರೋಟೀನ್ ಫುಡ್ಸ್ ಏನೇನು ಆಗಿರ್ತಕ್ಕಂಥದ್ದೆಲ್ಲನೂ ಸಮ್ ಫುಡ್ಸ್ ಏನಿದಾವೆಲ್ಲ ತಿಂದೀವಲ್ಲ, ಅದೊಂದು ನಮಗೆ ಮಾರ್ನಿಂಗ್ ಸ್ಕಿಪ್ ಏನಾರ ಮಾಡಿಬಿಟ್ರೆ, ಅಂದರೆ ಅರ್ಲಿಯಾಗಿ ತಿನ್ಬೇಕು, ಅಂದರೆ ಬೇಗ ತಿನ್ನಬೇಕು ನಾವು. ಆದಷ್ಟು ಮಾರ್ನಿಂಗ್ ಬೇಗ ಎದ್ದೋಳು, ಯಾವಾಗೋ 12 ಗಂಟೆ ಆದಮೇಲೆ ತಿನ್ನೋದು ಅವೆಲ್ಲ ಮಾಡ್ಬೋದು. ಒಂದು 8 to 9 ಹಿಂಗೆ ತಿಂದ್ಬಿಟ್ರೆ ಒಂದು ಎನರ್ಜಿನ ಮೇಂಟೈನ್ ಮಾಡ್ಬೋದು ಇಡೀ ಡೇ ಎಲ್ಲ. ಆವಾಗ ನಮಗೆ ಆ ಒಂದು ಮೇಂಟೈನ್ ಮಾಡಿರ್ತೀವಿ, ಎಲ್ಲ ಮೇಂಟೆನೆನ್ಸ್ನೆಲ್ಲ ಸೇರ್ಕೊಂಡು ನಮಗೆ ಬೇಗ ಮಲಗೋದ್ರಿಂದ ನಮಗೆಲ್ಲ ನಿದ್ದೆನೂ ಬೇಗ ಬರುತ್ತೆ, ನಿದ್ದೆನೂ ಸಹ ಬೇಗ ಎದ್ದೊಳ್ಬೋದು. ಈ ಒಂದು ಟಿಪ್ಸ್ ನಿಮ್ಗೆ ಏನಾನ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅನ್ನೋದ್ರ ಏನಾನ ಇದು ನಿಮಗೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಒಂದು ಏನಾನ ಮೆನ್ಷನ್ ಮಾಡಿ ನಿಮ್ಮ ಅನಿಸಿಕೆನ. ಮತ್ತು ಇದೇ ಥರ ಹೆಚ್ಚಿನ ಕಂಟೆಂಟಿಗೆ ನಿಮ್ಗೆ ಏನನ್ನ ಬೇಕಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ. ಏನಾನ ವೀಡಿಯೋಸ್ ಮಾಡಬೇಕಂದ್ರೆ ಅದನ್ನು ಏನಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಟಿಪ್ಸ್ ಎಲ್ಲ ನಿಮಗೆ ಈಸಿ ಅಂದರೆ ನಿಮಗೆ ಒಂದು ಯೂಸ್ಫುಲ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದೊಳ್ಬೇಕಾಗಿರ್ತಕ್ಕಂಥ ಟಿಪ್ಸ್ ಎಲ್ಲನೂ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ನಾನು, ನಿಮ್ಗೆ ಯೂಸ್ ಆಗುತ್ತೆ ಅಂತ. ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಸ್ಯೂ, ಬಾ.